ಏನ್ಲಾ ಬೆಳಬೆಳಗ್ಗೆ ಸೈಟ್ ಹತ್ರ ಬಂದ್ ಏನೋ ಕಲ್ಲೆಡ್ತಾ ಇದೀಯಾ? ವಿಷಯ ಗೊತ್ತಿಲ್ವೇನ್ಲ? ಏನು? ಕರ್ನಾಟಕ ಗೌರ್ಮೆಂಟ್ ಎಲ್ಲಾ ಗ್ರಾಮ ಪಂಚಾಯತಿಲಿ ಬರೋ ಎಲ್ಲಾ ಸೈಟ್ಗಳ್ನು ಖಾತಾ ಬಿಡ್ತಾವ್ರೆ. ಅದಕ್ಕೆ ಈಗ್ಲೇ ಕಲ್ಲು ಹಾಕೊಂಡು ರೆಡಿ ಮಾಡ್ಕೋತಾ ಇದೀನಿ. ಹೌದಾ? ಒಂಚೂರ್ ನೀಟಾಗಿ ನೆಡ್ಲಾ? ಯಾಕೆ? ಲೇ, ನಿನ್ ಸೈಟ್ ಇರೋದು ಅಲ್ಲಿ, ನನ್ ಸೈಟ್ ಕಂಡ್ಲಾ ಇದು? ಅಯ್ಯ ಲೇ, ಈ ಬೆಳಗ್ಗೆ ಎದ್ದಿ ಟೈಮ್ ವೇಸ್ಟ್ ಮಾಡ್ಕೊಂಡ್ಬಿಟ್ಟೆ ನಂದು. ಮಾಡ್ಬಿಟ್ಟು ಹೋಗ್ಬಿಡು, ಹೆಂಗೋ ಮಾಡಿದ್ಯಲ್ಲ. ಬಂದ್ಬಿಡು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಸಂಗ್ರಾಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತಿನ ಟಾಪಿಕ್ ಏನು ಅಂದ್ರೆ ಈ ಖಾತಾ. ಸೊ ಈ ಖಾತಾ ಇತ್ತೀಚಿನ ದಿನಗಳಲ್ಲಿ ಹಾಟ್ ಟಾಪಿಕ್ ಆಗಿದೆ. ಹೌದು. ಸೊ ಅದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಶನ್ ಕೊಡೋಣ ಅಂತ ಇವತ್ತು ನಾವು ಬಂದಿದ್ದೀವಿ. ಸೊ ಖಾತಾ ಅಂದ್ರೆ ಏನು? ಖಾತಾ ಅಂದ್ರೆ ಇಟ್ಸ್ ಎ ಡಿಜಿಟಲ್ ಡಾಕ್ಯುಮೆಂಟ್. ಕರ್ನಾಟಕ ಗೌರ್ಮೆಂಟ್ ಅವರು ಅವರ ವೆಬ್ಸೈಟ್ ಅಲ್ಲಿ ಲೋಡ್ ಮಾಡಿರ್ತಾರೆ. ಸೊ ನಿನ್ನ ಖಾತಾ ಅಂದ್ರೆ ಹಿಂದಿ ಖಾತಾ ಅನ್ಕೊಂಬಿಡ್ರಿ. ಹಿಂದಿಲಿ ಏನಂತಾರೆ? ಖಾತಾ ಅಂದ್ರೆ ಊಟ ಮಾಡೋದು. ಸೊ ಈ ಖಾತಾನ ನೀವು ಯಾವ್ದೇ ಸ್ಥಳದಲ್ಲಿ ಕೂತ್ಕೊಂಡು ಡೌನ್ಲೋಡ್ ಮಾಡ್ಕೊಬಹುದು. ಮೊದ್ಲೇನಿತ್ತು ಎಲ್ಲ ಮ್ಯಾನ್ಯುಯಲ್ ಖಾತಾ. ನೀನು ಸಬ್ ರಿಜಿಸ್ಟರ್ಗೆ ಹೋಗಿ ಅಪ್ಲೈ ಮಾಡಿ ಅದೊಂದು ತಗೊಳಕ್ಕೆ ಒಂದ್ 3-4 ದಿನ ಆಗಿ ಎಷ್ಟೋ ಜನಕ್ಕೆ ಬಿಸ್ಕೆಟ್ ಟೀ ಎಲ್ಲ ಕುಡ್ಸಿ ಅವಾಗ ನಿನಗೆ ಸಿಗ್ತಾ ಇತ್ತು ಖಾತಾ. ಸೊ ಇದನ್ನ ಡಿಜಿಟಲೈಸ್ ಮಾಡಿದ್ದಾರೆ ಕರ್ನಾಟಕ ಗೌರ್ಮೆಂಟ್ ಅವರು. ಸೊ ಇದನ್ನ ಖಾತಾ ಅಂತಾರೆ. ಇತ್ತೀಚೆಗೆ ಗೌರ್ಮೆಂಟ್ ಇಂದ ಬಿಗ್ ಅಪ್ಡೇಟ್ ಬಂದಿದೆ. ಗ್ರಾಮ ಪಂಚಾಯತಿ ಅಂಡರಲ್ಲಿರೋ ಎಲ್ಲಾ ರೆವೆನ್ಯೂ ಸೈಟ್ಸ್ಗೆ 11B ಖಾತಾ ಕೊಡಕ್ಕೆ ಒಪ್ಕೊಂಡಿದ್ದಾರೆ ಕರ್ನಾಟಕ ಗೌರ್ಮೆಂಟ್ ಅವರು. ಆದೇಶ ಹೊರಡಿಸಿದ್ದಾರೆ. ಈ ಖಾತಾ ಅಪ್ಲೈ ಮಾಡ್ಬೇಕು ಅಂದ್ರೆ ಏನೇನ್ ಸರ್ಟಿಫಿಕೇಟ್ ಇಟ್ಕೊಬೇಕು ಅಂದ್ರೆ, ಫಸ್ಟ್ ಸರ್ಟಿಫಿಕೇಟ್ ಬಂದು ಎನ್ಕಂಬ್ರೆನ್ಸ್ ಸರ್ಟಿಫಿಕೇಟ್ ಅಂತ. ಇದು ಜನರಲ್ ಆಗಿ ಆಡು ಭಾಷೆಲಿ ಎಲ್ಲಾರು ಯೂಸ್ ಮಾಡೋದು ಇಸಿ ಇರ್ಬೇಕು. ಇಸಿ ಅಂದ್ರೆ ಇದು ಒಂದು ಸೈಟ್ ಇಲ್ಲ ಅಸೆಟ್ಗೆ ಪಾಸ್ಬುಕ್ ತರ ಇರುತ್ತೆ. ಅಂಡ್ ಇದರಲ್ಲಿ ಎಲ್ಲ ಟ್ರಾನ್ಸಾಕ್ಷನ್ಸ್ ಸ್ಟೋರ್ ಆಗಿರುತ್ತೆ. ಪಾಸ್ಟ್ 15 ಇಲ್ಲ 20-30 ಇಯರ್ಸ್ ಸೈಟ್ ಬೈ ಸೆಲ್ ಏನ್ ಮಾಡಿರ್ತಾರೆ ಅದು ಇಲ್ಲಿ ಸ್ಟೋರ್ ಯಾರಿಂದ ಯಾರಿಗೆ ಬೈ ಆಗಿದೆ, ಸೆಲ್ ಆಗಿದೆ, ಇದೆಲ್ಲ ಡೀಟೇಲ್ಸ್ ಈ ಇಸಿಲಿ ಇರುತ್ತೆ. ಅಂಡ್ ಮೇನ್ ಇದರಲ್ಲಿ ಪ್ರಾಪರ್ಟಿ ಮೇಲೆ ಯಾವ್ದಾದ್ರು ಏನಾದ್ರು ಲಾಸ್ ಇದೆಯಾ ಇದನ್ನೆಲ್ಲ ಈ ಇಸಿ ಇಂದಾನೆ ಗೊತ್ತಾಗ್ಬಿಡುತ್ತೆ. ಸೊ ಈ ಸರ್ಟಿಫಿಕೇಟ್ ಅದಕ್ಕೆ ಇಂಪಾರ್ಟೆಂಟ್. ಇದು ಜನರಲ್ ಆಗಿ ನಿಮ್ದು ಅಸೆಟ್ ಎಷ್ಟು ಹಳೇದು ಇಲ್ಲ ಎಲ್ಲಿಂದ ಬರ್ತಾ ಇದೆ ಅನ್ನೋದ್ರ ಮೇಲೆ ಎಷ್ಟು ವರ್ಷದ ಇಸಿ ತೆಗಿಸ್ಬೇಕು ಅಂತ ನಿಮ್ಗೆ ಐಡಿಯಾ ಇರಬೇಕು. ನೆಕ್ಸ್ಟ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಅಂದ್ರೆ ಸೇಲ್ ಡೀಡ್. ಸೇಲ್ ಡೀಡ್ ಅಂದ್ರೆ ಒಬ್ರು ಓನರ್ಶಿಪ್ ನ ಇನ್ನೊಬ್ರು ಓನರ್ಶಿಪ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಅದು ಎಲ್ಲಿ ಮಾಡ್ತಾರೆ ಅಂದ್ರೆ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಮಾಡ್ತಾರೆ. ಸೇಲ್ ಡೀಡ್ ಅಲ್ಲಿ ಏನೇನು ಇರುತ್ತೆ ಅಂದ್ರೆ ಆ ಪ್ರಾಪರ್ಟಿದು ಲೊಕೇಶನ್, ಸೈಜು, ಮತ್ತೆ ನೀವೇನಾದ್ರೂ ಅಗ್ರಿಮೆಂಟ್ ಮಾಡಿಸ್ಕೊಂಡಿದ್ರಾ, ಮತ್ತೆ ಆ ಪ್ರಾಪರ್ಟಿ ಎಷ್ಟಕ್ಕೆ ಸೆಲ್ ಆಗಿದೆ, ಆಲ್ ಡೀಟೇಲ್ಸ್ ಯು ವಿಲ್ ಬಿ ಹ್ಯಾವಿಂಗ್ ಇನ್ ಸೇಲ್ ಡೀಡ್. ಸೊ ಈ ಸೇಲ್ ಡೀಡ್ ನ ನೀವು ರೆಡಿ ಮಾಡಿ ಇಟ್ಕೊಂಡ್ರೆ ಈ ಖಾತಾ ಮಾಡ್ಸಕ್ಕೆ ಸುಲಭವಾಗುತ್ತೆ ನಿಮಗೆ. ಸೊ ಲಾಸ್ಟ್ ಡಾಕ್ಯುಮೆಂಟ್ ಬಂದು ಟ್ಯಾಕ್ಸ್ ರಿಸಿಪ್ಟ್. ಇದು ನಿಮ್ಮ ಸೈಟ್ ಇಲ್ಲ ಅಸೆಟ್ ಏನಿರುತ್ತೆ ಇದಕ್ಕೆ ನೀವು ನಿಮ್ಮ ಗ್ರಾಮ ಪಂಚಾಯತಿ ಸೆಕ್ಷನ್ಗೆ ಹೋಗ್ಬಿಟ್ಟು ನೀವು ಕಂದಾಯ ಕಟ್ಟಿ ಅಲ್ಲಿ ಆಫೀಸಿಂದ ನಿಮ್ಗೆ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ, ಫಾರ್ಮ್ 3 ಸರ್ಟಿಫಿಕೇಟ್ ಅಂತ. ಅದನ್ನ ಫಿಲ್ ಮಾಡಿ ಅಲ್ಲಿಂದನೂ ಒಂದು ಅಪ್ರೂವಲ್ ತಗೊಂಡು ನೆಕ್ಸ್ಟ್ ಈ ಡಾಕ್ಯುಮೆಂಟ್ ನ ರೆಡಿ ಮಾಡಿ ಇಟ್ಕೊಬೇಕು. ಇದ್ರ ಜೊತೆಗೆ ನಿಮ್ದು ಬೇಸಿಕ್ ಸರ್ಟಿಫಿಕೇಟ್ ಆಗಿರೋ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಮತ್ತೆ ನಿಮ್ದು ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ, ಇವನ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ. ಸೊ ಇವೆಲ್ಲ ಬೇಕಾಗುತ್ತೆ ನಿಮ್ಗೆ ಈ ಖಾತಾ ಅಪ್ಲೈ ಮಾಡಕ್ಕೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇಷ್ಟು ಡಾಕ್ಯುಮೆಂಟ್ಸ್. ಸೊ ಇಷ್ಟು ಡಾಕ್ಯುಮೆಂಟ್ಸ್ನ ನೀವು ರೆಡಿ ಮಾಡಿ ಇಟ್ಕೊಂಡ್ರೆ ನಿಮ್ಗೆ ಈ ಖಾತಾ ಮಾಡ್ಸೋಕ್ಕೆ ಭಾಳ ಸುಲಭ ಆಗುತ್ತೆ. ಮತ್ತು ಯು ವಿಲ್ ಬಿ ದಿ ಫಸ್ಟ್ ಪರ್ಸನ್ ಟು ಗೆಟ್ ಈ ಖಾತಾ. ಸೊ ತಗೊಂಡೇ ಅಲ್ವಾ ಇದುವರೆಗೂ? ನಮ್ಮ ವಿಡಿಯೋ ನೋಡಿದ್ರೆ ಫಸ್ಟ್ ತಗೋತಾರೆ. ಸೊ ಈ ಖಾತಾದಿಂದ ಎಲ್ಲ ರೆವೆನ್ಯೂ ಸೈಟ್ ಮಾಲೀಕರಿಗೆ ಆರ್ಥಿಕವಾಗಿ ತುಂಬ ಹೆಲ್ಪ್ ಆಗುತ್ತೆ. ಯಾಕಂದರೆ ಅವರು ಸೈಟ್ಗಳನ್ನ ಮಾರ್ಬೋದು ಮತ್ತು ಅವ್ರ ಕನಸಿನ ದುಡ್ಡನ್ನು ಫ್ಯೂಚರಲ್ಲಿ ಕಾಣ್ಬೋದು. ಸೊ ಇನ್ನೊಂದೇನು ಇಂಪಾರ್ಟೆಂಟ್ ವಿಷಯ ಅಂದರೆ, ಲೈಕ್ ಈ ಥರ ಈ ಖಾತಾ ಮಾಡಿ ಇಟ್ಕೊಂಡ್ರೆ ನೀವು ಇವ್ನು ಹೇಳಿದಾಗೆ ಪ್ರಾಪರ್ಟಿ ಲೋನ್ ಸಿಗುತ್ತೆ. ಆ್ಯಂಡ್ ಇದು ಸಿಗೋದು ಬೈಯರ್ಸ್ಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ಬೇರೆ ಕಡೆಯಿಂದ ನೀವು ಬೇರೆ ಇಂಟ್ರೆಸ್ಟಲ್ಲಿ ತೊಗೊಳೋ ಬದಲು ಇಲ್ಲಿ ಪ್ರಾಪರ್ಟಿ ಲೋನ್ ಎಷ್ಟು ಇಂಟ್ರೆಸ್ಟ್ ಇರುತ್ತೆ ಅದರಲ್ಲೇ ನೀವು ಬೈ ಮಾಡ್ಬೋದು ಅಂದರೆ ಅದು ಬೆಸ್ಟ್ ಆಪ್ಷನ್ನು.
ಸೊ ಬೈಯರ್ಸ್ಗೂ ಈಸಿ ಆಗ್ಬೇಕು, ಸೆಲ್ಲರ್ಸ್ ಅದನ್ನೇ ನೋಡ್ತಾರೆ. ಈ ಖಾತಾ ಮಾಡಿ ಇಟ್ಕೊಂಡು ಬೈಯರ್ಸ್ ಬೇಗ ಸಿಗ್ಬೇಕು ಅಂದ್ರೆ ಇದನ್ನ ಇಟ್ಕೊಂಡಿರ್ಬೇಕು. ಸೊ ಅದಕ್ಕೆ ಇದು ಈ ಖಾತಾ ಇಂಪಾರ್ಟೆಂಟ್. ಸೊ ಫ್ರೆಂಡ್ಸ್, ಇದಾಗಿತ್ತು ಈ ಖಾತಾ ರಿಲೇಟೆಡ್ ಆಲ್ ದಿ ಡಾಕ್ಯುಮೆಂಟ್ಸ್. ಸೊ ಇದೇ ಥರ ವೀಡಿಯೋಸು ಮತ್ತು ಅಪ್ಡೇಟ್ಸು ಕೊಡ್ತಾ ಇರ್ತೀವಿ. ಸೊ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.